ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 86 90 ಡೇ ಚಾಲೆಂಜಲ್ಲಿ ಡೇ 86 ನೋಡಿ. 86 ದಿನ ಆಯ್ತು ನೋಡಿ. ಇನ್ನು 4 ಡೇಸ್ ಆದಮೇಲೆ ಆಲ್ರೆಡಿ ಆ್ಯಕ್ಚುಲಿ 4 ಡೇಸ್ ಆದಮೇಲೆ ಅಂತಿದ್ದೀನಿ. ಒಂದು 67 ನಾನು 76.9 ನೋಡಿ. ಇವಾಗ ಬೆಳಗ್ಗೆ ಮಾರ್ನಿಂಗ್ ಚೆಕ್ ಮಾಡಿದಾಗ 71 ಇದೆ. 71.0 ಅದು ವಿತ್ ಶೂಸು, ಅದು ವಿತ್ ಶೂಸೆಲ್ಲ ಚೆಕ್ ಮಾಡಿದ್ದು. ನೋಡಿ, ಆಲ್ರೆಡಿ ಇದು 71 72 ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಅಲ್ಲೇ ಇದ್ದೀನಿ. 2-3 ಮಂತ್ಸ್ ಅಂದರೆ ಬೇಗನೆ ಬಂತು ರಿಸಲ್ಟ್ ಅದು. ಬಟ್ ನನಗೆ 90 ಡೇಸ್ ಚಾಲೆಂಜ್ ಆದಮೇಲೆ ಅಂದರೆ ಅದು 90 ಡೇಸ್ ಕಂಪ್ಲೀಟ್ ಆದ ನಂತರನೇ ನಾನು ಟಿ ಶರ್ಟ್ ತೆಗಿಬೇಕು, ಅಂದರೆ ಶೋ ಮಾಡಬೇಕು ಅನ್ನೋದು. ಅಂದರೆ ಎಷ್ಟು ಇದೆ ಬಿಫೋರ್ ಆಫ್ಟರ್, ಅಂದರೆ ಡೇ 1 ಯಾವ ಥರ ಇತ್ತು ಫ್ಯಾಟ್ ಪರ್ಸಂಟೇಜು, ಡೇ 90 ಯಾವ ಥರ ಇದೆ ಅಂತ ಚೆಕ್ ಮಾಡೋದು ನೋಡಿ. ಅಂದರೆ ತುಂಬ ಚೇಂಜಸ್ ಇದೆ. ಬಟ್ ಖುಷಿ ಆಗಿದ್ದೀನಿ ಏನಂದರೆ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇದೆ. ಬಟ್ ಇನ್ನೂ ಕಮ್ಮಿ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ನೋಡಿ ಎಷ್ಟು, ಇವಾಗ ನನಗೆ ಇದಕ್ಕಿಂತ ತುಂಬ ಹೊಟ್ಟೆ ದಪ್ಪ ಇತ್ತು ಅವಾಗ. ಅಂದರೆ ಹೊಟ್ಟೆ ತುಂಬ ಜಾಸ್ತಿ, ಹೊಟ್ಟೆ ಹೋಗ್ಲಿಕ್ಕು ಅಂದರೆ ಮುಖದಲ್ಲೂ ದಪ್ಪ ಆಗಿಬಿಟ್ಟಿತ್ತು. ಫಸ್ಟು ನೋಡಿ ಮುಖದಿಂದ ಕಮ್ಮಿ ಆಗುತ್ತೆ, ಆಮೇಲೆ ನಿಧಾನಕ್ಕೆ ಬೇರೆ ಬೇರೆ ಕಡೆಯಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಹೊಟ್ಟೆ ಲಾಸ್ಟಲ್ಲಿ ನೋಡೋದು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ಟೈಮ್ ಅದಕ್ಕೆ. ನಿನ್ನೆ ಕೂಡ ಶರಣ್ ಸರ್ ಮಕ್ಕಳು ಬರ್ತ್ಡೇ ಇತ್ತು, ಅದು ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೇಕು, ಒಂಚೂರು ಚೂರು ಒಂದು ಕೇಕು, ಆಮೇಲೆ ಒಂದು ಜಾಮೂನು, ಒಂದು ರಸ್ಮಲಾಯಿ, ಅದೊಂದು, ಆಮೇಲೆ ಪಾವ್ ಬಜ್ಜಿ ಮಾಡಿದರು. ಅದೆಲ್ಲ ತಿಂದು ಆಲ್ಮೋಸ್ಟ್ ಅಲ್ಲೇ ಒಂದು 200-300 ಕ್ಯಾಲ್ರೀಸ್ ತೊಗೊಂಡ್ಬಿಟ್ಟು ಹೆವಿ ಆಯ್ತದು ಸಿಕ್ಕಾಪಟ್ಟೆ. ಓಕೆ, ಇವತ್ತು ಅದಕ್ಕೆ ಸ್ವಲ್ಪ ಬೆಳಗ್ಗೆ ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ಕಾಡೆ ಮಾಡಿದ್ದೀನಿ ಒಂದು, ಮತ್ತು ಸಂಜೆ ಟ್ರೈ ಮಾಡಬೇಕು ಇವತ್ತು ಸ್ವಲ್ಪ ಬರ್ನಿಂಗ್ ಈ ವಾರದಲ್ಲಿ 3-4 ಡೇಸ್. ಅದೇ ನೋಡಿ, ಅಷ್ಟೊಂದು ಸ್ಟ್ರಿಕ್ಟಾಗಿ ಮಾಡಿದರೆ ಇನ್ನೂ ಬೇಗನೆ ಇರ್ತಾಯಿತ್ತು ನೋಡಿ. ಕರೆಕ್ಟಾಗಿ ಡಿಸ್ಟರ್ಬೆನ್ಸ್ ಇಲ್ಲ ಆದರೆ ತುಂಬ ಇರ್ತಾಯಿತ್ತು. ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟ್ ಆ್ಯಂಡ್ ಬ್ಯಾಕ್ ಇವತ್ತು. ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಇನ್ನೊಬ್ಬರಿಗೆ ಗೌರವ ಕೊಡಿ, ನೀವು ಕೂಡ ಗೌರವ ತೊಗೊಳ್ಳಿ. ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟಲ್ಲೇ ನೋಡಿ, ಇಲ್ಲೇ ಮಷೀನಲ್ಲೇ ಚೆಸ್ಟ್ ಪ್ರೆಸ್ ಮಾಡ್ತೀನಿ. ಆ್ಯಕ್ಚುಲಿ ಮಷಿನ್ ಎಲ್ಲ ಚೇಂಜಸ್ ಆಗಿದೆ ನೋಡಿ, ಪ್ಲೇಸ್ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪ್ಲೇಸ್ ಚೇಂಜ್ ಆಗಿದೆ ಇವಾಗೆಲ್ಲ. ಫಸ್ಟ್ ಇಲ್ಲಿ ಬಂದುಬಿಟ್ಟು ಫುಲ್ಲಪ್ಪು ಚಿನ್ನಪ್ಪು ಒಂದು ಪ್ಯಾರಲರ್ ಬಾರ್ ಡಿಪ್ ಮಾಡೋಕೆ ಇಲ್ಲಿತ್ತು, ಆ ಕಡೆಯಿಂದ ಈ ಕಡೆ ತೊಗೊಂಡು ಅಂದರೆ ಒಂದು ಫುಲ್ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡಿರೋದು ನೋಡಿ. ಇದು ಆ್ಯಕ್ಚುಲಿ ಎಕ್ವಿಪ್ಮೆಂಟ್ಸ್ ವೀಡಿಯೋ ಶಿಫ್ಟಿಂಗ್ ಆ ಕಡೆಯಿಂದ ಈ ಕಡೆ ಚೇಂಜ್ ಮಾಡಿದ್ದೀವಿ ನೋಡಿ. ಅಂದರೆ ಜಾಗನ ಚೇಂಜ್ ಮಾಡೋಕ್ಕೆ ಆ ಕಡೆ ಈ ಕಡೆ ಎಲ್ಲ ಪ್ಲೇಸ್ ಚೇಂಜಸ್ ಆಯಿತು. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದು ನಾಳೆ ಅಪ್ಲೋಡ್ ಮಾಡ್ತೀನಿ. ಅಂದರೆ ವಾಯ್ಸ್ ಓವರ್ ಕೊಟ್ಟಿಲ್ಲ, ಅದೊಂದು ಸುಮ್ಮನೆ ಅದನ್ನು ಕೊಡಬೇಕಂತೀನಿ, ಅದು ಆಗ್ತಾಯಿಲ್ಲ. ಚೆಸ್ಟ್ ಪ್ರೆಸ್ ನೋಡಿ, ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ವೆಯ್ಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ. ಪುಷ್, ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್. ಇವತ್ತು ಬ್ಯಾಕ್ ಆ್ಯಂಡ್ ಬೈಸೆಪ್ ಮಾಡ್ತೀನಿ, ಒಂದು ಪುಷ್ ಒಂದು ಪುಲ್, ಅಂದರೆ ಈ ಥರನೇ ಚೆಸ್ಟು ಬ್ಯಾಕ್ ನೋಡಿ. ಆ್ಯಕ್ಚುಲಿ ಮೊನ್ನೆ ಬೈಸೆಪ್ ಟ್ರೈಸೆಪ್ ಮಾಡ್ಕೊಂಡಿದ್ದೆ, ಬ್ಯಾಕು ಬೈಸೆಪ್ಸ್ ಆಗಿತ್ತು, ಕೋರ್ ಸ್ಟ್ರೆಂತು ಆಗಿತ್ತು, ಲೆಗ್ಗು ಆಗಿತ್ತು. ಹಾಗೆ ಮೊನ್ನೆ ಅದು ವೆಯ್ಟ್ ನೋಡಿ, ಮಷಿನೆಲ್ಲ ಎತ್ತಬೇಕಾದ್ರೆ ಸಿಕ್ಕಾಪಟ್ಟೆ 4 ಆರ್ಮ್ಸು ಇವತ್ತಿಗೂ ನೋವಿದೆ ನೋಡಿ. ಆಮೇಲೆ ಮಷಿನ್ ಎತ್ತಬೇಕಾದ್ರೆ ಭಾರ ಒಂದೇ ಕಡೆ ಹಾಕ್ಬಿಡ್ತಾರೆ ಕೆಲವರು, ಅಂದರೆ ಎಲ್ರಿಗೂ ಒಟ್ಟಿಗೆ ಎತ್ತಿದ್ರೆ ಒಳ್ಳೆಯದು, ಯಾರ ಮೇಲೂ ಹಾಕ್ಬಾರ್ದು ಅದು ಸಡನ್ನಾಗಿ. ಆಮೇಲೆ ಬೆನ್ನು ಒಂದು ಕಡೆ ಒಂದು ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಫುಲ್ಲಾಗಿತ್ತು. ನಿನ್ನೆ ಬೆಳಗ್ಗೆ ಬೆನ್ನೆಲ್ಲ ಹಿಡ್ಕೊಂಬಿಟ್ಟಿತ್ತು, ಆಮೇಲೆ ಸ್ಟ್ರೆಚ್ ಮಾಡಿ ಸ್ವಲ್ಪ ಸರಿ ಮಾಡ್ಕೊಂಡಿದ್ದೀನಿ. ಲ್ಯಾಟ್ ಪುಲ್ ಡೌನ್ ನೋಡಿ, ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಳ್ಳಿ ಕರೆಕ್ಟ್. ಈ ಸೊಳ್ಳೆಗೂ ನನಗೂ ಹಾಗೆ ನೋಡಿ, ಇಲ್ಲಿ ಬಂದರೆ ಹೊಡಿತಾ ಇದ್ದೀನಿ. ಲ್ಯಾಟ್ ಪುಲ್ ಡೌನ್ ನೋಡಿ, ಫುಲ್ ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್ ನೋಡಿ. ಹಿಡ್ಕೋಬೇಕು, ನಿಧಾನ ಬಿಡಬೇಕು, ಲ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಫುಲ್ ಸ್ಟ್ರೆಚ್ ಆಗಬೇಕು ನೋಡಿ. ತುಂಬ ರಪ 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 ಅಂತ ಹೊಡಿಬೇಡಿ, ನಿಧಾನವಾಗಿ ಹಿಡ್ಕೊಳ್ಳಿ, ನಿಧಾನ ಬಿಡಿ, ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್. ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್ ನೋಡಿ, ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಎಕ್ವಿಪ್ಮೆಂಟ್ಸ್ ನೋಡಿ ಆ ಕಡೆ ಈ ಕಡೆ ಎತ್ತಿಕ್ಬೇಕಾದ್ರೆ ಫುಲ್ ಅದೇ ದೊಡ್ಡ ಸಿಕ್ಕಾಪಟ್ಟೆ ಎಕ್ಸಸೈಸ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಅದೇ ಹೇಳ್ತಾ ಇದ್ದಾರೆ, ಒಬ್ಬರ ಮೇಲೆ ಭಾರ ಬಿಡೋಕ್ಕೆ ಹೋಗಬಾರ್ದು, ಅಂದರೆ ಎಲ್ಲರೂ ಒಟ್ಟಿಗೆ ಲಿಫ್ಟ್ ಮಾಡಿದಾಗ ಕರೆಕ್ಟಾಗಿ ಹೋಗುತ್ತೆ. ಒಬ್ಬರು ಆ ಕಡೆ ಈ ಕಡೆ ಟಚ್ ಮಾಡಿಬಿಟ್ರೆ ಮ್ಯಾಟೆಲ್ಲ ಕಿತ್ಕೊಂಡ್ಬಿಟ್ಟಿದೆ, 2-3 ಡ್ಯಾಮೇಜ್ ಆಯಿತು, ಮ್ಯಾಟೆಲ್ಲ ಕಿತ್ಕೊಂತು. ಕರೆಕ್ಟಾಗಿ ನಿಧಾನವಾಗಿ ಇಡಬೇಕು ನೋಡಿ. ಆ್ಯಕ್ಚುಲಿ ಅದೇ ನೋಡಿ, ಇದು ಇದು ಸ್ವಲ್ಪ ಹೆವಿ ಗೇಜ್, ಸಿಕ್ಕಾಪಟ್ಟೆ ಭಾರ ಇವು ಎತ್ತಬೇಕಂದ್ರೆ 8-8 ಜನ ಬೇಕನ್ಸ್ಬಿಡುತ್ತಪ್ಪ. ಕರೆಕ್ಟಾಗಿ ಎತ್ತಿ ಎಲ್ಲರೂ ಒಂದು 55 kg ತಗೊಳ್ಳೋದೇ ಮಾಡಿಕೊಂಡ್ರೆ, ಎಲ್ಲರೂ ಡಿವೈಡ್ ಮಾಡಿಕೊಂಡ್ರೆ ಎತ್ಕೊಂಡ್ರೆ ಈಸಿಯಾಗಿ ಬರುತ್ತೆ ಅದು. ಬಟ್ ಅದನ್ನು ಕರೆಕ್ಟಾಗಿ ಎಲ್ಲರೂ ಎತ್ತಬೇಕು, ಅವಾಗ ಈಸಿಯಾಗಿ ಹೋಗುತ್ತೆ, ಯಾರ ಮೇಲೂ ಕಾಲು ಟಚ್ ಆಗಲ್ಲ, ಯಾರಿಗೂ ಏನೂ ಆಗೋಲ್ಲ ನೋಡಿ. ಇಲ್ಲೇ ಚೆಸ್ಟ್ ಫ್ಲೈಸ್ ನೋಡಿ ಮಷೀನಲ್ಲೇ.
ಇದೊಂಥರ ಪ್ಲೇಸ್ ಚೇಂಜ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಜಿಮ್ ಇವಾಗ. ಅಂದರೆ ಫಸ್ಟಿಂದ ನಿಧಾನವಾಗಿ ಲೆವೆಲ್ ಅಪ್ ಅಲ್ಲಿದೆ, ಸ್ಟೆಪ್ ಬೈ ಸ್ಟೆಪ್ ಲೆವೆಲ್ 1 ಲೆವೆಲ್ 2 ಆ ಥರ ಚೆನ್ನಾಗಿದೆ. ಹೈಟ್ ವೈಸ್ ಇದೆ, ಹೈಟಲ್ಲೇ ಇದೆ. ಫಸ್ಟ್ ಹೈಟ್ ಕಮ್ಮಿ ಇದೆ, ಸ್ವಲ್ಪ ಹೈಟ್ ಜಾಸ್ತಿ ಇದೆ, ಇನ್ನೊಂದು ಸ್ವಲ್ಪ ಹೈಟ್ ಜಾಸ್ತಿ ಇದೆ, ಇನ್ನೊಂದು ಸ್ವಲ್ಪ ಹೈಟ್ ಜಾಸ್ತಿ, ಅವೆಲ್ಲ ದೊಡ್ಡದಾಗಿದ್ದಾವೆ. ಎಸ್, ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್ ನೋಡಿ. ಚೆಸ್ಟ್ ಫ್ಲೈ, ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಧಾನ ಬಿಡಬೇಕಾದ್ರೆ ಸ್ಲೋ ಬ್ರೀದ್ ಇನ್, ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಮೈಂಡ್ಗೂ ಆ ಮಸಲ್ಗೂ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರ್ಬೇಕು ನೋಡಿ. ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಫೀಲ್ ಮಾಡಬೇಕು, ನಿಧಾನವಾಗಿ ಬಿಡಬೇಕು. ಎಸ್, ಇನ್ನೊಂದು 4-5 ಡೇಸ್ ನೋಡಿ. ಬಟ್ ಆದರೂ ಇನ್ನೊಂದು ಸ್ವಲ್ಪ ಹೊಟ್ಟೆ ಇದೆ, ತುಂಬ ಇದೆ. ಬಟ್ ಅದು 4-5 kg ತುಂಬ ಖುಷಿನೇ ನೋಡಿ. 5 kg 76.9 ಅಲ್ವಾ, ಒಂದು 70 kg ಆಲ್ಮೋಸ್ಟ್, ಅಂದರೆ ಒಂದು 6 kg 7 kg ಕಮ್ಮಿ ಆಗಿದೆ. ಖುಷಿಯಾಗುತ್ತೆ. ಅಂದರೆ ತಿನ್ನೋಂಥ ಫುಡ್ಡಲ್ಲೇ ಚೇಂಜಸ್ ಮಾಡಿಕೊಂಡು, ಸ್ವಲ್ಪ ಕಾರ್ಬ್ಸ್ ಕಮ್ಮಿ ಇಟ್ಕೊಂಡು, ಪ್ರೋಟೀನ್ ಸ್ವಲ್ಪ ಹೈ ಇಟ್ಕೊಂಡು, ಸ್ವಲ್ಪ ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು, ಅಷ್ಟೊಂದು ಸ್ಟ್ರಿಕ್ಟಾಗಿ ಅಂದರೆ ಓಕೆ ಮಾಡಿದ್ದೀನಿ ಒಂದು ಲೆವೆಲ್ಗೆ. ತುಂಬ ಸ್ಟ್ರಿಕ್ಟಾಗಿದ್ದರೆ ನೀವು ತುಂಬ ಚೆನ್ನಾಗಿ ಆಗ್ತೀರ. ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದೀನಿ. ಯಾಕಂದರೆ 10 hours ನಾನು ಕೆಲಸ ಮಾಡಲೇಬೇಕು, ಫ್ಲೋರಲ್ಲಿ ನಿಂತ್ಕೋಬೇಕು, ಎನರ್ಜಿಯಾಗಿ ಇರಬೇಕು, ಕ್ಲೈಂಟ್ ಜೊತೆ ಮಾತಾಡ್ಕೊಂಡು ಎನರ್ಜಿಯಿಂದನೇ ಇರಬೇಕು. ಅದಕ್ಕೆ ಸ್ವಲ್ಪ ಬೇಕೇ ಬೇಕು ನೋಡಿ. ಕಾರ್ಬ್ಸ್ ತುಂಬ ಕಷ್ಟ ಆಗಿಬಿಡುತ್ತಿಲ್ಲ ಅಂದರೆ ಕೂತ್ಕೊಳ್ಳೋದು, ಸುಸ್ತಾಗೋದು ಆ ಥರನೂ ಮಾಡಬಾರ್ದು ನೋಡಿ. ಕಮ್ಮಿ ಎಲ್ಲ ತಿನ್ಕೊಂಡು. ಎಸ್, ಮಿಡ್ರೋಲ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಕೂತ್ಕೋಬೇಕು ನೋಡಿ. ಫುಲ್ ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್, ಅಲ್ಲೇ ಫಿಕ್ಸ್ ಆಗಿರಬೇಕು. ತುಂಬ ಜನ ಏನು ಮಾಡ್ಬೇಕು, ಮೂಮೆಂಟಮ್ ಮಾಡಿಬಿಡ್ತಾರೆ ನೋಡಿ. ಇಷ್ಟು ಕಾಂಟ್ರಾಕ್ಟ್ ಮಾಡಿರ್ತಾರೆ, ಸ್ಲೋವಾಗಿ ರಿಲೀಸ್ ಆಗಬೇಕು ನೋಡಿ, ಅಷ್ಟೇ. ತುಂಬ ಮೊಮೆಂಟಮ್ ಮಾಡಬಾರ್ದು, ಆ ಕಡೆ ಈ ಕಡೆ ಹೋಗಬಾರ್ದು, ಫಿಕ್ಸ್ ಆಗಬೇಕು, ಅಲ್ಲೇ ಇಟ್ಕೋಬೇಕು ನಿಧಾನವಾಗಿ. ಎಸ್, ಕರೆಕ್ಟಾಗಿ ಮಾಡಬೇಕು ನೋಡಿ. ತುಂಬ ಜನ ಕೆಲವೊಂದೆಲ್ಲ ಏನೇ ಡೌಟ್ಸ್ ಇದ್ದರೂ ಟ್ರೈನರ್ನ ಕೇಳಿ ಕರೆಕ್ಟಾಗಿ ಮಾಡಿ. ಎಸ್, ಒಳ್ಳೆ ಡಯಟು ಇಟ್ಕೋಬೇಕು ನೋಡಿ. ಅದೇ ಹೇಳ್ತಾ ಇದ್ದೆ ನೋಡಿ, ನಾನು ಎಷ್ಟು 90 ಡೇಸಲ್ಲಿ ಎಷ್ಟು ತಿನ್ನಬೇಕು ಅಷ್ಟು ಕಮ್ಮಿ ಪರ್ಸೆಂಟೇಜಲ್ಲಿ, ತುಂಬ ಸ್ಟ್ರಿಕ್ಟಾಗಿಲ್ಲ, ತುಂಬಾ ತಿನ್ನಬೇಕು ಅಂದ ಎಲ್ಲ ಓಕೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀನಿ. ಅಷ್ಟೊಂದೆಲ್ಲ 4 months 5 monthsಲ್ಲಿ ಎಷ್ಟೊಂದು ಹಬ್ಬ ಗಿಬ್ಬ ಎಲ್ಲ ಬಂತು. ಅದರೆಲ್ಲ ಗಣೇಶಗಿರಿ ಎಲ್ಲ ತುಂಬ ನೋಡಿ. ಯುಗಾದಿಯಿಂದ ಸ್ಟಾರ್ಟ್ ಆಗಿದ್ದೆಲ್ಲ ನೋಡಿ, ಅದೇ ಟೈಮಲ್ಲೇ ಸ್ಟಾರ್ಟ್ ಆಗಿದ್ದು. 4-5 months ಮೇಲಾಗೋಯ್ತು ನೋಡಿ. ಮತ್ತು ತುಂಬ ಊರಿಗೆಲ್ಲ ಹೋಗಿದೆ, ಅಲ್ಲಿ ಡಿಸ್ಟರ್ಬ್ ಆ ಕಡೆ ಈ ಕಡೆ ಎಲ್ಲ ನೋಡಿ, ಅದೆಲ್ಲ ಫೈಟ್ ನೋಡಿ ಮನುಷ್ಯನಿಗೆ. ಎಸ್, ಕೇಬಲಲ್ಲೇ ನೋಡಿ, ಲೋ ಟು ಹೈ ನೋಡಿ. ಇದು ಅಪ್ಪರ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಬ್ರೀದ್ ಔಟ್, ಸ್ಲೋ ಬ್ರೀದ್ ಇನ್ ನೋಡಿ. ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಧಾನವಾಗಿ ಬಿಡಬೇಕು ನೋಡಿ. ಇದು ಒಳ್ಳೆ ಕಾಂಟ್ರಾಕ್ಟ್ ಮಾಡಿ ನಿಧಾನ ಬಿಡಬೇಕು, ಒಳ್ಳೆ ಮಸಲ್. ಎಸ್, ಅಂದರೆ ಒಳ್ಳೆ ಚೆಸ್ಟ್ ಮಸಲ್ ಬಿಲ್ಡ್ ಮಾಡ್ಬೋದು. ಫೋನ್ ಬಂತು ನೋಡಿ. ಎಸ್, ನೀವು ಯಾವುದೇ ಎಕ್ಸಸೈಸ್ ಮಾಡಿದ್ರು ಅಷ್ಟೇ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ನಿಧಾನವಾಗಿ ಬಿಡಬೇಕು ನೋಡಿ. ಫೀಲ್ ಮಾಡಬೇಕು ಸ್ಲೋ ಆಗಿ. ಯಾವುದಾದ್ರೂ ಮಾಡಿ, ಚೆಸ್ಟ್, ಬೈಸೆಪ್, ಬ್ಯಾಕ್, ಏನೇ ಎಕ್ಸಸೈಸ್ ಮಾಡೋದು ಫೀಲ್ ಮಾಡಲಿ. ಅಂದರೆ ಆವಾಗಲೇ ಹೇಳ್ತಾಯಿದ್ದೆ ನೋಡಿ, ಈ ಮೈಂಡ್ಗೂ ಮಸಲ್ಗೂ ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕು ನೋಡಿ. ಫೀಲ್ ಮಾಡಬೇಕು, ಇಲ್ಲೆಲ್ಲ ಯೋಚನೆ ಮಾಡಬಾರ್ದು. ಆಮೇಲೆ ಮ್ಯೂಸಿಕ್ ಹಾಕೊಂಡ್ಬಿಡ್ತೀರ, ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ, ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರ. ಅದೆಲ್ಲ ಬ್ಯಾಲೆನ್ಸ್ ಅಂದರೆ ಎಲ್ಲ ಕಡೆಯೂ ಇರಬೇಕು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರಬೇಕು, ಎಂಜಾಯ್ ಮಾಡಬೇಕು, ಮೋಟಿವೇಶನ್ ಇರಬೇಕು. ಬಟ್ ನೀವು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ. ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರ, ಆ ಕಡೆ ಈ ಕಡೆ ಇರ್ತೀರ. ಕೆಲವೊಬ್ಬರು ಅಂತಾರೆ ವೆಯ್ಟ್ಸ್ ಹಿಡ್ಕೊಂಡಿರ್ತಾರೆ, ಆ ಕಡೆ ಈ ಕಡೆ ತಿರುಗಿಬಿಡ್ತಾರೆ, ಎಷ್ಟೋ ಸತಿ ಹಿಡ್ಕೊಂಬಿಡುತ್ತೆ ಕತ್ತೆಲ್ಲ. ಕರೆಕ್ಟಾಗಿ ಇವಾಗೇನು ಸ್ಟ್ರಗ್ಸ್ ಮಾಡ್ತಾ ಇರ್ತೀರ ನೋಡಿ. ಇವಾಗ ಹೋಲ್ಡ್ ಮಾಡಿರ್ತೀರ, ಈ ಸ್ಟ್ರಗ್ ಮಾಡಬೇಕಾದ್ರೆ ಇಟ್ಕೊಂಡು ಹೋಲ್ಡ್ ಮಾಡಿದಾಗ ನಿಮಗೆ ಆ ಕಡೆ ಈ ಕಡೆ ತಿರುಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹೆವಿ ವೇಟ್ಸು ಅಷ್ಟೇ, ನಿಮಗೆ ಡೆಡ್ ಲಿಫ್ಟ್ ಮಾಡ್ತಾ ಇರ್ತೀರ, ಆ ಕಡೆ ತಿರುಗಿಬಿಡೋದು, ಈ ಕಡೆ ತಿರುಗಿ ಮಾಡಬಾರ್ದು. ಕರೆಕ್ಟಾಗಿರ್ಬೇಕು ನೋಡಿ. ಯಾವುದೇ ಎಕ್ಸಸೈಸ್ ಮಾಡಿದ್ರು ಅಷ್ಟೇ ನೋಡಿ. ಇವಾಗ 45 ಡಿಗ್ರಿ ಅದು ಅವಾಗೆ ನೆಕ್ ನೋಡಿ ತುಂಬ ಸ್ಟಿಫಾಗಿರುತ್ತೆ. ಅಂದರೆ ಕರೆಕ್ಟ್ ಟೈಟಾಗಿ ಹಿಡ್ಕೊಂಡು ಸಡನ್ನಾಗಿ ತಿರುಗಿದಾಗ ಹಿಡ್ಕೊಂಬಿಡುತ್ತವೆ ನೋಡಿ. ಅವೆಲ್ಲ ಅದು ಹಿಡ್ಕೊಂಡು ನೆಕ್ಸ್ಟ್ ಎಲ್ಲ ಪೇಯ್ನು ಇವೆಲ್ಲ ತುಂಬ ಆಗ್ತಿರ್ತವೆ ಸಣ್ಣ ಪುಟ್ಟ. ಅದಕ್ಕೆ ನೋಡಿ, ವೆಯ್ಟ್ ಇಟ್ಕೊಂಡಾಗ ಕರೆಕ್ಟಾಗಿ ಆ ಕಡೆ ಈ ಕಡೆ ತಿರ್ಗಕ್ಕೆ ಹೋಗ್ಬೇಡಿ, ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಮುಗಿದ ಮೇಲೆ ಆ ಕಡೆ ಈ ಕಡೆ ತಿರ್ಕೊಳ್ಳಿ. ತುಂಬ ಟೈಟ್ ಇಟ್ಕೊಂಡಾಗ ಇದು ಅದೇ ನೋಡಿ, ಟೈಟ್ ಇಟ್ಕೊಂಡಾಗ ನೋಡಿ. ಇವಾಗ ನಾನು ತಿರುಗಿದ್ನಲ್ಲ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ತುಂಬ ಸ್ಟಿಫ್ ಆಗಿದ್ದಾಗ. ಎಸ್, ಇದು 45 ಡಿಗ್ರಿ ಬ್ಯಾಕ್ ರೋಯಿಂಗ್ ಆಯಿತು ನೋಡಿ. ಚೆಸ್ಟ್ ಫ್ಲೈ ಆಯಿತು. ಒಂದೆಲ್ಲ 3 ಮುಗಿಸ್ಕೊಂಡು ಸಾಕು ಇವತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಮಾಡಿಕೊಂಡೆ, ಬೇರೆ ಕೋರು ಮಾಡ್ಕೊತಾ ಇರ್ತೀನಿ. ಎಸ್, 4 to 5 ಲೀಟ್ರ್ ವಾಟರ್ ಕುಡಿಬೇಕು ನೋಡಿ ಎಂಟೈರ್ ಡೇ. ದಯವಿಟ್ಟು ತುಂಬ ಜನ ನೀರು ಕುಡಿಯೋದಿಲ್ಲ, ಕಮ್ಮಿ ಕುಡಿತೀರ, ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಕುಡಿಯೋದನ್ನ ಕರೆಕ್ಟಾಗಿ ಕುಡೀರಿ, ಎಂಟೈರ್ ಡೇಯಲ್ಲಿ ಕುಡೀರಿ. ಮಾರ್ನಿಂಗಿಂದ ರಾತ್ರಿವರೆಗೂ ಸ್ವಲ್ಪನೇ ಒಂದು 4 to 5 ಲೀಟ್ರ್ ಆಗಬೇಕು ನೋಡಿ. 3 to 4 ಲೀಟ್ರ್ ಕರೆಕ್ಟಾಗಿ ಕುಡೀರಿ. ದೇಹಕ್ಕೆ ಯಾವಾಗ ಕೇಳುತ್ತೋ ಅವಾಗ ನೀರು ಕೊಡಿ. ಆರೋಗ್ಯ ನೋಡ್ಕೊಡಿ, ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಪಾಸಿಟಿವ್ ಆಗಿರ್ಬೇಕು ನೋಡಿ, ಎಲ್ಲ ಒಳ್ಳೆಯದಾಗುತ್ತೆ. ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಎಲ್ಲ ಕಡೆಯಿಂದ ನೋಡಿ.
ಕಾರ್ಡಿಯೋ 10 to 15 ಮಿನಿಟ್ಸ್ ಎವ್ರಿಡೇ, ಒಂದು 10 to 15 ಮಿನಿಟ್ಸ್ ಕಾರ್ಡಿಯೋ ಎಕ್ಸಸೈಸು ಮಾಡಿ. ತುಂಬ ಜನ ಕಾರ್ಡಿಯೋ ಎಕ್ಸಸೈಸು ಮಾಡಲ್ಲ ನೋಡಿ, ಸ್ವಲ್ಪ 10 to 15 ಮಿನಿಟ್ಸ್ ಮಾಡಿ. ಓವರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು ನೋಡಿ ಅಲ್ವಾ. ಸ್ಟ್ರೆಂತ್ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಆಮೇಲೆ ಫ್ಲೆಕ್ಸಿಬಿಲಿಟಿ, ಮೊಬಿಲಿಟಿ ಎಲ್ಲ ಕಡೆಯಿಂದ ಎಲ್ಲ ಇರಬೇಕು. ಓವರಲ್ಲಿ ಫಿಟ್, ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ಅಲ್ವಾ. ಎಸ್, ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ. ಸ್ಟ್ರೆಚಿಂಗ್ ಆದಮೇಲೆ ಕೂಲ್ ಡೌನ್ ಮಾಡ್ಕೊಂಡು ಫಿನಿಶ್ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೋಗಿ ಆಹಾರ ಕರೆಕ್ಟಾಗಿ ಡಯಟ್ ಮಾಡಿ. ತಿನ್ನೋಂಥ ಫುಡ್ ನೋಡಿ. ಡಯಟ್ ಅಂದರೆ ನಾನು ಹೇಳೋದಂದರೆ ರಾಗಿ, ಜೋಳ, ನವಣೆ, ಸಜ್ಜೆ ಇದೇ ಥರನೇ. ಅದ್ರ ಜೊತೆಗೆ ಸ್ವಲ್ಪ ಕಾರ್ಬ್ಸ್ ಕಮ್ಮಿ ಇಟ್ಕೊಂಡು ಪ್ರೋಟೀನ್, ಫೈಬರ್ ಹೈ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಆಗ್ತೀರ. ಮಸಲ್ ಮಾಸ್ ತುಂಬ ಇನ್ಕ್ರೀಸ್ ಆಗುತ್ತೆ. ನೀವು ನೋಡಿ ಓವರಲ್ಲಿ ನಿಮ್ಮ ಸ್ಟ್ರೆಂತು, ಸ್ಟ್ಯಾಮಿನಾ, ಇಂಟರ್ನಲ್ ಆರ್ಗನ್ಸ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿ ಆಗಿಬಿಡ್ತೀರ. ನನ್ನ ಹಳೆ ಕ್ಲೈಂಟ್ ನೋಡಿ 3 ಮಂತ್ಸ್ ಬ್ಯಾಕ್ ಅಂದರೆ ಒಂದು 4-5 ಮಂತ್ಸ್ ಆಯ್ತು ಇವಾಗ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಅವ್ರದ್ದು ಎಷ್ಟಿತ್ತು ಥೈರಾಯ್ಡ್ ಅವ್ರದ್ದು 13.8 ಇತ್ತು. ಇವಾಗ ರೀಸೆಂಟಾಗಿ ತಿರ್ಗಾ ಚೆಕ್ ಮಾಡಿದ್ರೆ ಇವಾಗ 8.1 ಆ ಥರ ಇದೆ. ಹಾಗೆ ಡಯಟ್ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಇವಾಗ ಸ್ವಲ್ಪ ಲೇಜಿ ಆಗಿದ್ದಾರೆ ನೋಡಿ. ವಿಡಿಯೋ ನೋಡ್ತಿರ್ತಾರೆ ಗೊತ್ತಾಗುತ್ತೆ. ಹಾಗೆ ನೋಡಿ ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ಓವರಲ್ಲಿ ಎಲ್ಲ ಕಡೆಯಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಡಯಟ್ ಮಾಡ್ಕೊಂಡು ಎಕ್ಸಸೈಸ್ ಮಾಡಿ ತುಂಬ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು. ಎಲ್ಲ ಚೇಂಜಸ್ ಆಗಿಬಿಡುತ್ತೆ ನಿಮಗೆ. ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ಕಡೆಯಿಂದ ಓವರಲ್ಲಿ ನಿಮ್ಮದು ನೋಡಿ. ಬಿಫೋರು ನೀವು ಒಂಥರ ಬ್ಲಡ್ ರಿಪೋರ್ಟ್ ತೊಗೊಂಡು ಆಫ್ಟರ್ ಒಂದು 3 ಮಂತ್ಸ್ ಆದಮೇಲೆ ನೀವು ನೋಡಿ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ರೆ ಮಾತ್ರ ತುಂಬ ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ನೀವು ಲೇಝಿ ಆದರೆ ಅಷ್ಟೇ ಟೈಮ್ ತೊಗೊಳುತ್ತೆ ಅಷ್ಟೇ. ಬರುತ್ತೆ. ನೀವು ಯಾವಾಗಲೂ ನೋಡಿ ತಪ್ಪು ಏನು ಮಾಡ್ತಿದ್ದೀವಿ ಸರಿ ಮಾಡ್ಕೊಂಡು ಹೋದರೆ ಸೂಪರ್ ಆಗಿರುತ್ತೆ ಜೀವನ. ಯಾವುದೇ ಆಗಲಿ, ನಾವೇನಾದರೂ ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋದರೆ ಸೂಪರ್ ಲೈಫ್. ಭಗವಂತ ಕೂಡ ನಿಮ್ಮನ್ನು ಕ್ಷಮಿಸಿ ಮುಂದೆ ಕರ್ಕೊಂಡು ಹೋಗ್ತಾನೆ. ಇಲ್ಲ ಅದೇ ಮಾಡ್ತಾಯಿದ್ರೆ ಅಲ್ಲೇ ಇರ್ತೀರ. ಎಸ್, ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯಕರ ಆಹಾರ ತಿನ್ನಿ, ಖುಷಿಯಾಗಿರಿ, ಚೆನ್ನಾಗಿರಿ, ಇನ್ನೊಬ್ಬರಿಗೆ ಗೌರವ ಕೊಡಿ, ನೀವು ಕೂಡ ಗೌರವ ತಗೊಳ್ಳಿ. ಬಿ ಪಾಸಿಟಿವ್ ಆಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಎಸ್, ಒಳ್ಳೆ ದಾರಿಯಲ್ಲಿ ನಡೀರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಬಿ ಪಾಸಿಟಿವ್.